ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಒಂದು ಸ್ಕೂಲ್ ಮಕ್ಕಳಿದು ಯೂನಿಫಾರ್ಮ್ ಇರುತ್ತಲ್ವ, ಯೂನಿಫಾರ್ಮ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾನೀಗ ಇದು ಮತ್ತೆ ಮಾಡ್ತೀನಿ ಶಾರ್ಟ್ನ. ಈಗ ಫ್ರಾಕ್ ಕಟ್ಟಿಂಗ್ ಇದು ವಿಡಿಯೋ ಮಾಡ್ತಾ ಇದ್ದೀನಿ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಕಟ್ಟಿಂಗ್ನ ಸ್ಟಾರ್ಟ್ ಮಾಡೋಣ. ಈ ಫ್ರಾಕಿದ್ದು ಉದ್ದ ಬಂದ್ಬಿಟ್ಟು ನನಗೆ ರೆಡಿ 18 ಇಂಚ್ ಬೇಕಿತ್ತು. ಸೊ ಹಾಗಾಗಿ 18 ಇಂಚ್ಗೆ ಒಂದು ಮಾರ್ಕ್ ಹಾಕಿದೆ. ಆಮೇಲೆ ಉಲ್ಟಾ ಫೋಲ್ಡಿಂಗಿಗೆ ಅಂತ 3 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕಿದೆ. 18 ಇಂಚ್ ಸ್ಟ್ರೈಟ್ ಲೈನ್ ಹಾಕಿ ಈ ಕಡೆ ಸೈಡಲ್ಲಿ ನೋಡ್ಬೋದು. ಈ ಕಡೆ ಸೈಡಲ್ಲಿ ಉಂಟಲ್ವ, ಈ ಥರ ಒಂಥರ ಬಟ್ಟೆ ರಫ್ ಬಂದಿರುತ್ತಲ್ಲ, ಮೇನ್ ಅದು ಸೈಡಲ್ಲಿ ಫ್ಯಾಬ್ರಿಕ್ ಆ ಥರ ಬಟ್ಟೆ ಬಂದಿತ್ತು ಸೈಡಲ್ಲಿ ಥ್ರೆಡ್ ಆಗಿ. ಸೊ ಅದನ್ನು ಕಟ್ ಮಾಡ್ತೀವಿ ನೋಡಿಕೊಂಡೆ. ಮತ್ತು ಇತ್ತಲ್ವ, ಎರಡು ಫೋಲ್ಡಿಂಗಲ್ಲಿ ಇದ್ದದನ್ನು ಈ ಥರ ಓಪನ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಡಬೇಕು. ನೋಡಿ, ಈ ಥರ ನೀಟಾಗಿ ಓಪನ್ ಮಾಡಿ. ಯಾಕಂದರೆ ಇದು ಫಸ್ಟೇ ನನಗೆ ಇದು ಬಟ್ಟೆ ತುಂಬಾ ಸಣ್ಣದಿದೆ, ಹಾಗಾಗಿ ಹೆಚ್ಚು ನೆರಿಗೆ ಎಲ್ಲ ಬರಲ್ಲ ನಾನು ಹೊಲಿಯೋ ಫ್ರಾಕಲ್ಲಿ. ನೀವು ತುಂಬ ಬಟ್ಟೆ ಇದ್ದರೆ ನೀವು ತುಂಬ ತೆಕ್ಕೊಳ್ಳಿ, ಆಗ ಇನ್ನೂ ಚೆಂದ ಆಗುತ್ತೆ ಫ್ರಾಕು. ನೋಡ್ಬೋದು ನೀವು, ಈ ಥರ ಆಯ್ತಲ್ವ. ಅದು ತೆಗೆದು ಸೈಡಲ್ಲಿ ಇಟ್ಬಿಟ್ಟು ಈಗ ನೆಕ್ಸ್ಟ್ ಇನ್ನೊಂದು ಬಟ್ಟೆ ಇತ್ತು, ಅದರಿಂದ ಫ್ರಂಟ್ ಪಾರ್ಟ್ನ ಕಟ್ ಮಾಡಬೇಕಲ್ವ, ಅದಕ್ಕೋಸ್ಕರ ಇನ್ನೊಂದು ಬಟ್ಟೆನ ತೆಕ್ಕೊಂಡೆ. ಅದರಲ್ಲಿ 11 ಇಂಚಸ್ ನಾನು ಉದ್ದಕ್ಕೆ ತೆಕ್ಕೊಳ್ತಾ ಇದ್ದೀನಿ. ಅಂದರೆ ಉದ್ದಕ್ಕೆ 11 ಇಂಚು ಫ್ರಂಟ್ ಪಾರ್ಟಿಗೆ, ಅಗಲಕ್ಕೆ ಬಂದುಬಿಟ್ಟು 9 ಇಂಚನ್ನು ತೆಕ್ಕೊಳ್ತಾ ಇದ್ದೀನಿ. ಉದ್ದ ಬಂದುಬಿಟ್ಟು 11, ಅಗಲ ಬಂದುಬಿಟ್ಟು 9 ಇಂಚನ್ನು ತೆಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು. 9 ಇಂಚಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕಿ ಇದೊಂದು ಟೈಪ್ ಈಗ ನಮಗೆ ಬಾಕ್ಸ್ ಟೈಪಲ್ಲಿ ರೆಡಿ ಆಯಿತು. ಇದನ್ನು ಇನ್ನು ಬಾಕ್ಸ್ ಟೈಪಲ್ಲಿಗೆ ರೆಡಿಯಾಗಿದ್ದನ್ನು ಕಟ್ ಮಾಡಿ ತೆಗಿಲಿಕ್ಕೆ ನೋಡಿ. ಈಗ ಈ ಥರ ನೀಟಾಗಿ ಕಟ್ ಮಾಡಿ ತೆಗೀರಿ. ಅಂದರೆ ಕಟ್ ಮಾಡಿ ಎಲ್ಲ ಬಟ್ಟೆ ಹೊಲ್ದು ಅಭ್ಯಾಸ ಇರೋರಿಗೆ ಆದರೆ ತೊಂದರೆ ಇಲ್ಲ, ಬಿಗಿನರ್ಸ್ ಆದರೆ ತುಂಬ ಜಾಗ್ರತೆ ಮಾಡಿ ಆಯಿತಾ. ಒಂಚೂರು ಆಚೆ ಈಚೆ ಆದ್ರೂ ಸ್ಕೂಲ್ ಯೂನಿಫಾರ್ಮ್ ಅಲ್ವಾ, ಹಾಳಾಗಿಬಿಡುತ್ತೆ ಮತ್ತು ಕಷ್ಟ ಆಗುತ್ತೆ. ಯಾಕಂದರೆ ನಮ್ಮ ಹತ್ರ ಅದೇ ಥರ ಫ್ಯಾಬ್ರಿಕ್ ಕೂಡ ಇರೋಲ್ಲ ನೋಡಿ. ಬೇರೆ ಬಟ್ಟೆ ಆದರೆ ಒಂಚೂರು ಹೆಚ್ಚು ಕಮ್ಮಿ ಆದರೆ ನಮ್ಮ ಹತ್ರ ಇರುತ್ತೆ, ಅದನ್ನು ನಾವು ಅದಕ್ಕೆ ಅಟ್ಯಾಚ್ ಮಾಡಿಕೊಟ್ಟು ಏನೋ ಅಡ್ಜಸ್ಟ್ ಮಾಡ್ತೀವಿ. ಬಟ್ ಸ್ಕೂಲ್ ಬಟ್ಟೆಗಳಲ್ಲಿ ಆ ಥರ ಮಾಡೋಕ್ಕಾಗಲ್ಲ ಅಲ್ವಾ. ಈಗ ನೋಡ್ಬೋದು ನೀವು, ಈ ಫ್ಯಾಬ್ರಿಕಲ್ಲಿ ಇತ್ತಲ್ವ, ಇದರಲ್ಲಿ ಕೂಡ ಸೈಡಲ್ಲಿ ಸ್ವಲ್ಪ ಇದು ಬಂದಿತ್ತು, ಬಟ್ಟೆಯಲ್ಲಿ ಬದಿಯಲ್ಲಿ ಇರ್ತದಲ್ವ ದಪ್ಪಾಗಿ, ಆ ಟೈಪು. ಅದಕ್ಕೆ ಇದನ್ನು ಸಹ ನಾನು ಸೈಡಲ್ಲಿ ಇರೋದನ್ನು ಕಟ್ ಮಾಡಿಬಿಟ್ಟು ಬಿಸಾಡ್ತೀನಿ. ಆಮೇಲೆ ಇದನ್ನು ನೋಡಿ, ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಳ್ಬೇಕು. ನೀಟಾಗಿ ನೋಡಿ, ಸರಿ ನೋಡಿಕೊಂಡು ಈ ಥರ 2 ಪೀಸಸ್ನ ಮಾಡ್ಕೊಳ್ಳಿ ಇದರಿಂದ. ಯಾಕಂದರೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಬೇಕಲ್ವ, ಹಾಗಾಗಿ ಸ್ವಲ್ಪ ಜಾಗ್ರತೆ ಮಾಡಿ ಕಟ್ ಮಾಡುವಾಗೆಲ್ಲ. ಗಡಿಬಿಡಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಆರಾಮಾಗಿ ನಿಧಾನಾಗಿ ಟೈಮ್ ತಗೊಂಡು ಪೀಸ್ಫುಲ್ಲಿ ಕಟ್ ಮಾಡಿ. ಗಡಿಬಿಡಿಯಲ್ಲಿ ವೀಡಿಯೋಸ್ ನೋಡಿಬಿಟ್ಟು ಆ ಥರ ಎಲ್ಲ ಕಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈ ಥರ ನೀಟಾಗಿ ಒಂದು ಪೀಸ್ನ ತೆಗೊಂಡು ಅದನ್ನು 4 ಫೋಲ್ಡ್ ಮಾಡಿಕೊಳ್ಬೇಕು. 4 ಫೋಲ್ಡನ್ನು ಮಾಡ್ಕೊಂಡಾದಮೇಲೆ ಅದನ್ನು ನೋಡ್ಬೋದು ನೀವು. 1.25 ಇಂಚಿಗೆ ಅಗಲ ತೆಕ್ಕೊಂಡಿರೋದು, 6 ಇಂಚು ಉದ್ದ ತೆಕ್ಕೊಂಡು ಈ ಥರ ವಿ ಶೇಪಲ್ಲಿ ಒಂದು ಫ್ರಂಟ್ ನೆಕ್ಕನ್ನು ಕೊಡ್ತಾಯಿದ್ದೀನಿ. ಒಬ್ಬೊಬ್ಬರು ರೌಂಡ್ ಕೂಡ ಕೊಡ್ತಾರೆ, ಹೆಚ್ಚಾಗಿ ಕೊಡೋದು ವಿ ಶೇಪಲ್ಲಿ, ನಾನು ಕೂಡ ಅದೇ ಕೊಟ್ಟಿದ್ದೀನಿ. ಮತ್ತು ಸೈಡಲ್ಲಿ 1/2 ಇಂಚಸ್ಸು ಅದೊಂದು ಚೆಂದ ಕಾಣಲಿಕ್ಕೆ ಸೊಂಟದ ಹತ್ರ, ಹಾಗಾಗಿ 1/2 ಇಂಚಸ್ ತೆಗಿಬೇಕು. ಇದು 1.25 ಇಂಚು ಅಗೆಲ್ಲ ಕೊಟ್ಬಿಟ್ಟು ಡೌನಿಂಗ್ ಬಂದು 6 ಇಂಚ್ ಕೊಟ್ಟಿದ್ದೀನಿ. 6 ಇಂಚ್ ಕೊಟ್ಬಿಟ್ಟು ವಿ ಶೇಪ್ ಕಟ್ ಮಾಡಿದ್ದೀನಿ. ಈಗ ಬ್ಯಾಕ್ ಪಾರ್ಟಿಗೆ ಕೂಡ ಅದೇ ಥರ ಸೇಮಾಗಿ ಫೋಲ್ಡಿಂಗನ್ನು ಮಾಡಿಬಿಟ್ಟು ನಾವು 1/2 ಇಂಚನ್ನು ಸೈಡಿಂದ ತೆಗೆದಿದ್ದೀವಲ್ವ, ಅದೇ ಥರ ಪುನಃ ಇದಕ್ಕೆ ಕೂಡ 1/2 ಇಂಚಸ್ಸನ್ನು ನಾವು ತೆಗಿಬೇಕು. ನೋಡಿ, ಈ ಥರ 1/2 ಇಂಚಸ್ಸನ್ನು ತೆಗೆದು ಇಟ್ಬಿಡಿ. ಮತ್ತು ಆಮೇಲೆ ಇದಕ್ಕೆ 3.5 ಡೌನಿಂಗನ್ನು ಕೊಟ್ಕೊಳ್ತಾ ಇದ್ದೀನಿ ನಾನು ಬ್ಯಾಕ್ ಪಾರ್ಟಿಗೆ. ಬ್ಯಾಕ್ ಪಾರ್ಟ್ ಬಂದುಬಿಟ್ಟು ನಾನು ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ತಾಯಿದ್ದೀನಿ, ಸ್ಕ್ವೇರ್ ಆಗಿ. ನಿಮಗೆ ಯಾವುದು ಬೇಕು, ರೌಂಡ್ ಬೇಕಿದ್ರೆ ಕೂಡ ನೀವು ಮಾಡ್ಕೊಳ್ಬೋದು, ಯು ಬೇಕಿದ್ರೆ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ಕ್ವೇರ್ ಆಗಿ ಕಟ್ ಮಾಡ್ತಾಯಿದ್ದೀನಿ, ಈ ಟೈಪ್ ಬಾಕ್ಸ್ ಟೈಪಲ್ಲಿ ಹಾಕ್ಬಿಟ್ಟು. ಅಂದರೆ ಇದು ಎಷ್ಟು, ಒಂದು 7 ವರ್ಷ ಮಗುದು ಡ್ರೆಸ್ಸು, ಹಾಗಾಗಿ ಈ ಮೆಜರ್ಮೆಂಟಲ್ಲೇ ನಾನು ಮಾಡ್ತಾಯಿದ್ದೀನಿ.
ನೋಡಿ ಈ ಥರ ಸೈಡಲ್ಲಿ ಇದು ಇರುತ್ತಲ್ವ ಅದನ್ನು ಓಪನ್ ಮಾಡಿಬಿಡಿ ಈಗಲೇ, ಇಲ್ಲಾಂದರೆ ಮತ್ತೆ ಸ್ಟಿಚಿಂಗ್ ಮಾಡುವಾಗ ಕಷ್ಟ ಆಗುತ್ತೆ. ನೋಡಿದ್ರಲ್ಲ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎಲ್ಲ ರೆಡಿಯಾಗಿ. ನಮಗೆ ಬೆಲ್ಟ್ ಪಟ್ಟಿ ಬೇಕು. ಬೆಲ್ಟ್ ಪಟ್ಟಿ ಬಂದುಬಿಟ್ಟು 5 ಇಂಚ್ ಅಗಲ ಬೇಕು ನಮಗೆ. ಅಗಲಕ್ಕೆ 5 ಇಂಚ್ ಬೇಕು. ಮತ್ತು ಫುಲ್ಲು ಸುತ್ತಳತೆ ಬಂದ್ಬಿಟ್ಟು ಇವ್ರದ್ದು 26 ಇಂಚ್ ಇತ್ತು. ಹಾಗಾಗಿ ನಾನು ಇನ್ನೂ 4 ಇಂಚ್ ಎಕ್ಸ್ಟ್ರಾ ಸೇರಿಸಿ 30 ಇಂಚನ್ನು ತಗೊಂಡೆ. ಅಂದರೆ 15 ಇಂಚು ಡಬಲ್ ಫೋಲ್ಡಿಂಗ್ ಬಟ್ಟೆಯಲ್ಲಿ 15 ಇಂಚು ಆ ಟೈಪ್ ತಗೊಂಡಿದ್ದೀನಿ 30 ಇಂಚಲ್ಲಿ. ಇವರು ಸ್ವಲ್ಪ ಹೊಟ್ಟೆ ಹತ್ರ ಸೊಂಟದ ಸುತ್ತಳತೆ ಹೆಚ್ಚಬೇಕಿತ್ತು. ಓಕೆ, ಮೀಡಿಯಮಾಗಿ ಅಷ್ಟು ಇರುತ್ತೆ ಎಲ್ಲ ಮಕ್ಕಳಿದು ಕೂಡ 23, 26 ಈ ಟೈಪಲ್ಲಿ ನೋಡ್ಬೋದು ನೀವಿಲ್ಲಿ. ಫ್ರಂಟ್ ಪಾರ್ಟ್, ಬ್ಯಾಕ್ ಪಾರ್ಟ್ ಮತ್ತು ಬೆಲ್ಟ್ ಪಟ್ಟಿ. ಸೊ ಎಲ್ಲ ಕಟ್ಟಿಂಗ್ ಕೂಡ ಆಯಿತು. ಹಾಗೆ ನಾನು ಇದೇ ವೀಡಿಯೋದಲ್ಲಿ ಸ್ಟಿಚಿಂಗನ್ನು ಕೂಡ ಕಂಟಿನ್ಯೂ ಮಾಡಿಬಿಡ್ತೀನಿ. ಆವಾಗ ಕಂಪ್ಲೀಟಾಗಿ ಒಂದು ವೀಡಿಯೋ ಸಿಕ್ಬಿಡುತ್ತೆ ನಿಮಗೆ. ಪಾರ್ಟ್ ಮಾಡೋಕ್ಕಾದ್ರೆ ಸುಮ್ಮನೆ ಸರಿಯಾಗಲ್ಲ, ಹುಡುಕಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಸ್ಟಾರ್ಟಿಂಗಲ್ಲಿ 3 ಇಂಚಸ್ಸಿಗೆ ಮಾರ್ಕನ್ನು ಮಾಡಿಬಿಟ್ಟು ಸ್ವಲ್ಪ 1/2 ಇಂಚಿಗೆ ಕಟ್ ಮಾಡಿಬಿಟ್ಟು ಅದನ್ನು ಈ ಕಡೆ ತಿರುಗಿಸ್ಕೊಂಡ್ಬಿಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ನಾವು. ಇದು ಯಾಕಂದರೆ ಆಮೇಲೆ ನಮಗೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡುವಾಗ ಇದು ನಮಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಸ್ಟಾರ್ಟಿಂಗಲ್ಲೇ ಮಾಡಿ ಈ ಥರ ಬಿಟ್ಬಿಡಿ. 2 ಸೈಡಲ್ಲಿ ಕೂಡ 3 ಇಂಚಸ್ ಮಾರ್ಕನ್ನು ಮಾಡಿ ಅರ್ಧ ಇಂಚಸ್ ಒಳಗಡೆ ಕಟ್ ಮಾಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡಿ. ಅದಾದಮೇಲೆ ನೀವು ನೋಡ್ಬೋದು ಇಲ್ಲಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಬಟ್ಟೆ ಕಟ್ ಮಾಡಿದ್ನಲ್ವ, ಅದರಲ್ಲಿ ಬ್ಯಾಕ್ ಪಾರ್ಟನ್ನು ತಿಕ್ಕೊಂಡಿದ್ದೀನಿ. ನೀಟಾಗಿ ಸ್ಟಿಚ್ಚನ್ನು ಹಾಕಿ ಜಾಗ್ರತೆಯಲ್ಲಿ ಹಾಕಿ ಗಡಿಬಿಡಿ ಮಾಡಬೇಡಿ. ಈ ಥರ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಬಟ್ಟೆಗೆ ನೋಡಿ ಫ್ರೆಂಡ್ಸ್. ಈ ಥರ ಬ್ಯಾಕ್ ಹಾಕಿದ್ದು ಸ್ಟಿಚ್ ಹಾಕ್ತಾನೆ ಇದ್ದೀನಿ ಇದ್ರ ಜೊತೆಯೇ 1 by 1 ಅಂತ. ಈಗ ಫ್ರಂಟ್ ಪಾರ್ಟಿದ್ದು ಕೂಡ ನಾನು ಕೊಡ್ತೀನಿ, ಯಾಕಂದರೆ ನಾನು ಪದೇ ಥ್ರೆಡ್ ಕಟ್ ಮಾಡೋಕ್ಕೆ ಹೋಗಲ್ಲ. ಬಿಗಿನರ್ಸ್ ಆಗಿದ್ದರೆ ನೀವು ಥ್ರೆಡ್ ಕಟ್ ಮಾಡಿ ತೆಗೆದ್ಬಿಟ್ಟೆ ಅನಂತರ ಬೇರೆ ಬಟ್ಟೆನ ಸ್ಟಿಚ್ ಮಾಡಿ ಫ್ರಂಟ್ ಪಾರ್ಟ್ನ. ನನಗೆ ಅದೇ ಅಭ್ಯಾಸ ಇರೋದ್ರಿಂದ ನಾನು ಥ್ರೆಡ್ ಸುಮ್ಮನೆ ವೇಸ್ಟ್ ಆಗುತ್ತೆ, ಮತ್ತು ಕಟ್ ಮಾಡ್ತಾ ಕೂತ್ರೆ ಟೈಮ್ ಕೂಡ ಹಾಳು. ಹಾಗಾಗಿ ನಾನು ಥ್ರೆಡ್ ಕಟ್ ಮಾಡಲ್ಲ, 1 by 1 ಬಟ್ಟೆ ಸ್ಟಿಚ್ ಮಾಡ್ತಾನೇ ಇರ್ತೀನಿ. ನೋಡಿ ಈ ಥರ ಡಬಲ್ ಸ್ಟಿಚಸ್ನ ಹಾಕ್ಕೊಳ್ಬೇಕು. 1 ರೌಂಡ್ ಹೋಗ್ತಿರಲ್ವ, ಪುನಃ ವಾಪಸ್ ಅದೇ ವಿಧಾನದಲ್ಲಿ ಬಟ್ಟೆನ ತಿರುಗಿಸ್ಕೊಂಡು ಬರಬೇಕು. ಈ ಥರ ಡಬಲ್ ಸ್ಟಿಚಸ್ನ ಹಾಕಿಬಿಟ್ಟು ಕಂಪ್ಲೀಟ್ ಮಾಡಿ ಈ ಬಟ್ಟೆನ. ಆಮೇಲೆ ಇದಕ್ಕೆ ಕಟ್ಸ್ ಹಾಕಬೇಕು. ಮೇಯ್ನಾಗಿ 2 ಬಟ್ಟೆಗೆ ಕಟ್ಸ್ ಹಾಕಬೇಕು. ಇದರಲ್ಲಿ ಮೇಯ್ನ್ ಕಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಬಟ್ಟೆನ ತಿರುಗಿಸಲಿಕ್ಕೆ. ನೋಡಿ ಕಟ್ಸ್ ಹಾಕಿ ಎಲ್ಲ ರೆಡಿ ಆದಮೇಲೆ ಇದರದ್ದು ಶೋಲ್ಡರ್ ಫಿಟ್ಟಿಂಗನ್ನು ಮಾಡಬೇಕು. ನಾವು ಫಸ್ಟು ಶೋಲ್ಡರನ್ನು ಹೊಲಿಬೇಕು. ಅಂದರೆ ಇದು ನ್ಯೂ ಮೆಥಡಲ್ಲಿ ಈ ಟೈಪಲ್ಲಿ ಹೊಲಿದ್ರೆ ಶೋಲ್ಡರ್ ನಿಮಗೆ ಬಟ್ಟೆ ಹೊರಗಡೆ ಕಾಣಲ್ಲ, ನೀಟಾಗಿ ಬರುತ್ತೆ. ಸರಿ ಇರೋ ಬಟ್ಟೆನ ಒಳಗಡೆ ಮಾಡಬೇಕು. ಅಪೋಸಿಟ್ ಬರಬೇಕಾಗಿರೋದು ಸ್ಟಿಚಸ್ ಇರೋ ಬಟ್ಟೆ ಹೊರಗಡೆಯಿಂದ ಬರಬೇಕು. ವೀಡಿಯೋದಲ್ಲಿ ತೋರಿಸಿರೋ ರೀತಿಯೇ ಬಟ್ಟೆ ಇಟ್ಬಿಟ್ಟು ಸ್ಟಿಚ್ ಹಾಕಿ 3 ಸ್ಟಿಚನ್ನು ಹಾಕಿಲ್ಲ, ಇರಲಿ ಗಟ್ಟಿಯಾಗಿರಬೇಕಲ್ವ, ಗಟ್ಟಿ ಹೊರಗಡೆ ಇರಬೇಡ. ನಾನು ಆಲ್ಮೋಸ್ಟ್ 3 ಸ್ಟಿಚಸ್ಸೇ ಹಾಕೋದು ಶೋಲ್ಡರ್ಗೆಲ್ಲ. ನೀವು ಕೂಡ ಅದೇ ಥರ ಹಾಕಿ. ಅದು ಹಾಕಿ ಆದಮೇಲೆ ಬಟ್ಟೆನ ವಾಪಸ್ ಈ ಥರ ತಿರುಗಿಸ್ಕೊಳ್ಬೇಕು. ಅದು ನಾವು ಕಚ್ಚೆಲ್ಲ ಸರಿಯಾಗಿ ಹಾಕಿರೋದನ್ನ ಬಟ್ಟೆ ಈ ಥರ ನೀಟಾಗಿ ತಿರುಗಿಸ್ಕೊಳ್ಬೇಕು. ಬಂತು ನನಗೆ ನೋಡಿ. ಈಗ ಇದಾಯ್ತಲ್ವ. ಇನ್ನು ಇದಾದಮೇಲೆ ಆ ನೆಕ್ ಇದು ಪ್ಯಾಟರ್ನ್ ಇದೆ ಅಲ್ಲ, ಫ್ರಂಟ್ ಮತ್ತು ಬ್ಯಾಕು, ಅದಕ್ಕೆ ಒಂದು ಸ್ಟಿಚಸ್ನ ಹಾಕ್ಕೊಳ್ಳೋಣ ನಾವು. ಮೇಲ್ಗಡೆಯಿಂದ ಸಣ್ಣದಾಗಿ ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಅದಕ್ಕೆ ಕೂಡ ನೀವು ನೋಡ್ಬೋದು ಇಲ್ಲಿ, ಇದಕ್ಕೆ ಕೂಡ ಸಣ್ಣದಾಗಿ ಸ್ಟಿಚಸ್ ಹಾಕಿ ಆಯಿತು. ನಾನು ಇನ್ನು ಬದಿ ಸ್ಟಿಚ್ ಮಾಡೋಣ. ಬದಿಯಲ್ಲಿ 2 ಸೈಡಲ್ಲಿ ಕೂಡ ಒಂದು ಚೂರು ಫೋಲ್ಡ್ ಮಾಡಿಬಿಟ್ಟು ಈ ಥರ ಒಳಗಡೆಯಿಂದ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು. 2 ಕಡೆ ಕೂಡ ಒಳಗಡೆಯಿಂದ ಫೋಲ್ಡ್ ಮಾಡಬೇಕು. ಸ್ವಲ್ಪ ಒಳಗಡೆಯಿಂದ ಫೋಲ್ಡ್ ಮಾಡಿ ಸ್ಟಿಚಸ್ನ ಮಾಡಬೇಕು. ನೀವು ನೋಡ್ಬೋದು ಇಲ್ಲಿ ಈ ಥರ ಮಾಡಿಬಿಟ್ಟು ಫುಲ್ಲು ಕಂಪ್ಲೀಟ್ ಬಟ್ಟೆಗೆ ಈ ಥರ ಎಲ್ಲ ಸ್ಟಿಚ್ ಮಾಡಬೇಕು. ಫುಲ್ ಅದು ಪೀಸ್ ಇದೆ ಅಲ್ವಾ, ಫ್ರಂಟ್ ಮತ್ತು ಬ್ಯಾಕ್ ಎಲ್ಲ ಬಟ್ಟೆಗೆ ಕೂಡ ಇದೇ ಥರ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನೀವು ಸಣ್ಣದಾಗಿ ಹೊಲಿಗೆ ಹಾಕ್ಕೊಂಡು. ಅದೆಲ್ಲ ಆಯ್ತಲ್ವಾ, ನೋಡ್ಬೋದು ನೀವು. ಅದಾದಮೇಲೆ ಈಗ ಇಲ್ಲಿ ಒಂದು ಮಿಸ್ ಆಯಿತು ಫ್ರೆಂಡ್ಸ್ ನನಗೆ, ಸಾರಿ ಆಯಿತಾ. ಪಾಕೆಟ್ ಮಾಡೋದು ನನಗೆ ವೀಡಿಯೋ ಆನ್ ಇದೆ ಅಂತ ಅಂದ್ಕೊಂಡು ನಾನು ಸ್ಟಿಚ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ಅದು ವೀಡಿಯೋ ಆಫ್ ಇತ್ತು, ಹಾಗಾಗಿ ನನಗೆ ಪಾಕೆಟ್ ಮಾಡೋದು ಒಂದು ಇದರಲ್ಲಿ ಮಿಸ್ ಆಗಿಬಿಟ್ಟಿದೆ. ಸೊ ಏನು ತಿಳ್ಕೊಳ್ಬೇಡಿ ಅಂತ. ಇದೊಂಚೂರು ಪಾಕೆಟ್ ಇದು ಹೊಲಿಯೋದು ಬಾಕಿ ಇತ್ತು, ಸೊ ಅದನ್ನು ನಾನು ಕಂಪ್ಲೀಟ್ ಮಾಡಿದೆ. ನಾನು ಅಂದ್ಕೊಂಡೆ ವೀಡಿಯೋ ಆನೇ ಇದೆ ಅಂತ, ಅದು ವೀಡಿಯೋ ಆಫ್ ಆಗಿತ್ತು, ಗೊತ್ತಾಗಲಿಲ್ಲ. ಇನ್ನೊಮ್ಮೆ ನೆಕ್ಸ್ಟ್ ಬೇಕಿದ್ರೆ ನಾನು ಪಾಕೆಟ್ ಹೇಗೆ ಮಾಡೋದು ಅಂತ ನಾನು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಯಾಕಂದರೆ ಪಾಕೆಟ್ ಹೊಲಿಯೋದು ಕೂಡ ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಸುಲಭ ಇಲ್ಲ ಫ್ರೆಂಡ್ಸ್, ಅದು ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ನೀವು ನೋಡ್ಬೋದು ಇಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಪಟ್ಟಿ ನಾನು ಸ್ಟಿಚ್ ಹಾಕಿದ್ಮೇಲೆ ಯಾವ ಥರ ಕಾಣ್ತಿದೆ ಅಂತ.
ಅದಾದಮೇಲೆ ಈಗ ನಾವು ಬೆಲ್ಟ್ ಪಟ್ಟಿನ ತೆಕ್ಕೊಳ್ಬೇಕು. 5 ಇಂಚಿದು ಬೆಲ್ಟ್ ಪಟ್ಟಿ ಇದೆ ಅಲ್ವಾ, ಅದನ್ನು ತೆಕ್ಕೊಂಡು 1.5 ಇಂಚಿಗೆ ಈ ಥರ ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಬೇಕು. 1.5 ಇಂಚಿಗೆ ಮಾತ್ರ ಒಳಗಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕಿ ನೋಡಿ, ಈ ಥರ ಕಂಪ್ಲೀಟ್ ಮಾಡಬೇಕು. ಆಮೇಲೆ ಅದ್ರ ಮೇಲೆ ಮೇನ್ ಫ್ಯಾಬ್ರಿಕ್ ಇದೆ ಅಲ್ವಾ ನಮ್ಮದು ಸ್ಕರ್ಟಿದ್ದು, ಆ ಮೇನ್ ಫ್ಯಾಬ್ರಿಕ್ನ 1 ಇಂಚ್ ಬಿಟ್ಬಿಟ್ಟು ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು. ನಾವು ಇಲ್ಲಿಂದ ಇದಕ್ಕೆ ನೆರಿಗೆ ಮಾಡಬೇಕು. ನೆರಿಗೆಗಳನ್ನ ಒಂದು ಸ್ವಲ್ಪ ಆಚೆ ಮಡ್ಚೋದು, ಒಂದು ಸ್ವಲ್ಪ ಈಚೆ ಮಡ್ಚೋದು. ಸೊ ಅದು ಬಂದುಬಿಟ್ಟು ಇಲ್ಲಿ ಬಾಕ್ಸ್ ಟೈಪಲ್ಲಿ ನೆರಿಗೆ ಆಗುತ್ತೆ. ನೋಡ್ಬೋದು ನೀವು ಇಲ್ಲಿ ಒಂದು ಸ್ವಲ್ಪ ಆ ಕಡೆ ಮಡಚಬೇಕು, ಒಂದು ಸ್ವಲ್ಪ ಈ ಕಡೆ ಮಡಚಬೇಕು. ಆನಂತರ ಅದು ಬಾಕ್ಸ್ ಟೈಪಲ್ಲಿ ಆಗುತ್ತೆ. ಇದಕ್ಕೆ ಫ್ರೆಂಡ್ಸ್ ಬಾಕ್ಸ್ ಟೈಪಲ್ಲಿ ಮಾಡುವಂಥ ಫ್ರಿಲ್ ಅಂತ ಹೇಳ್ತಾರೆ. ಇದು ಮೇಯ್ನಾಗಿ ಲೆಹೆಂಗಾ ಎಲ್ಲ ಸ್ಟಿಚ್ ಮಾಡ್ತೀವಲ್ವ, ಆ ಟೈಮಲ್ಲಂತೂ ಇದೇ ಫ್ರಿಲ್ಲನ್ನು ಮಾಡೋದು. ಅದಕ್ಕೆ ನೆರಿಗೆಗಳನ್ನ, ಅದು ಇನ್ನೊಂದು ಟೈಪ್ ನೆರಿಗೆಗಳನ್ನ ಮಾಡಿದ್ರೆ ಲೆಹೆಂಗಾಗೆಲ್ಲ ಚೆನ್ನಾಗಿ ಕಾಣಲ್ಲ. ಸೊ ನಾನು ಇವಾಗ ಕೂಡ ನಾನಂತಲ್ಲ, ಎಲ್ಲರೂ ಕೂಡ ಇವಾಗ ಯೂನಿಫಾರ್ಮ್ನ ಸ್ಟಿಚ್ ಮಾಡೋರು ಹೆಚ್ಚಾಗಿ ಈಗ ಈ ಬಾಕ್ಸ್ ಟೈಪಲ್ಲಿಯೇ ಫ್ರಿಲ್ನ ಮಾಡ್ತಾರೆ ಸ್ಕರ್ಟಿಗೆ. ಸೊ ಹಾಗಾಗಿ ನಾನು ಕೂಡ ಇದೇ ಮಾಡಿದ್ದೀನಿ. ಇದು ತುಂಬ ಈಸಿ ಇದೆ ಫ್ರೆಂಡ್ಸ್ ನೋಡಲಿಕ್ಕೆ. ಗೊತ್ತಿಲ್ಲವ್ರಿಗೆ ಏನಪ್ಪ ಈ ಥರ ಹೆಂಗೆ ಮಾಡೋದು ಅನ್ನಿಸ್ಬೋದು. ಬಟ್ ಇದೇನಿಲ್ಲ, ತುಂಬ ಈಸಿ ಇದೆ. ಸ್ವಲ್ಪ ಒಂದು ಅರ್ಧ ಇಂಚ್ ಬಟ್ಟೆನ ಆ ಕಡೆ ಮಡಚಬೇಕು, ಒಂದು ಅರ್ಧ ಇಂಚ್ ಬಟ್ಟೆನ ನಿಮ್ಮ ಕಡೆ ಮಡ್ಚ್ಕೊಳ್ಳಿ, ಇಷ್ಟೇ. ಆವಾಗ ಅದೊಂದು ಬಾಕ್ಸ್ ಟೈಪಲ್ಲಿ ಕ್ರಿಯೇಟ್ ಆಗಿಬಿಡುತ್ತೆ. ಬಟ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಲುಕ್ ಐರನ್ ಮಾಡಿ ಹಾಕಿದ್ಮೇಲೆ ಬಟ್ಟೆಗೆ. ಮೇಯ್ನಾಗಿ ಹೇಳ್ಬೇಕಂದ್ರೆ ನಂದು ಬಟ್ಟೆ ಇಲ್ಲಿ ತುಂಬ ಕಮ್ಮಿ ಇದೆ ಫ್ರೆಂಡ್ಸ್, ಹಾಗಾಗಿ ಹೆಚ್ಚು ನೆರಿಗೆಗಳು ಬರ್ತಾಯಿಲ್ಲ ನನಗೆ ಮಾಡಲಿಕ್ಕೆ. ನೀವು ತುಂಬ ಬಟ್ಟೆ ತೆಗೆದುಕೊಂಡು ಇದೇ ಥರ ಮಾಡಿ ಆಯಿತಾ, ತುಂಬ ಚೆಂದ ಬರ್ತದೆ ಸ್ಕರ್ಟ್. ನೋಡ್ಬೋದು ನೀವು ಇಲ್ಲಿ ಇಷ್ಟು ನನಗೆ ಮಾಡಿದ್ದೀನಿ. ಇದೇ ಥರ ಫುಲ್ ಬೆಲ್ಟನ್ನು ಕೂಡ ಕಂಪ್ಲೀಟ್ ಮಾಡಬೇಕು ನಮಗೆ. ಆನಂತರ ನಾವಿಲ್ಲಿ ಇನ್ನೊಂದು ತುಂಬಾ ಮೇಯ್ನಾಗಿ ಗಮನಿಸಬೇಕು. ಯಾಕಂದರೆ ನಾವು ತೆಕ್ಕೊಂಡಿರೋ ಬಟ್ಟೆಯಲ್ಲಿ 2 ಭಾಗ ಇರುತ್ತೆ. ಒಂದು ಭಾಗ ಬಟ್ಟೆ ಅರ್ಧ ಬೆಲ್ಟಿಗೆ ಹಾಕಬೇಕು, ಇನ್ನೊಂದು ಭಾಗ ಬಟ್ಟೆ ಇನ್ನರ್ಧ ಬೆಲ್ಟಿಗೆ ಹಾಕಬೇಕು. ಹಾಗಾಗಿ ಇಲ್ಲಿ ಬರುವಾಗ ಸ್ವಲ್ಪ ಜಾಗ್ರತೆ ಮಾಡಿ. ಅರ್ಧ ಬೆಲ್ಟಿಗೆ ನಮ್ಮದು ಅರ್ಧ ಪೀಸ್ ಬಟ್ಟೆದು ನೆರಿಗೆ ಆಗಬೇಕು, ಇನ್ನು ಉಳಿದಿರೋ ಅರ್ಧದಕ್ಕೆ ಇನ್ನು ಅರ್ಧ ಪೀಸಿದು ನೆರಿಗೆನ ನಾವು ಮಾಡಲಿಕ್ಕೆ ಉಂಟು. ಹಾಗಾಗಿ ಇಲ್ಲಿ ಸ್ವಲ್ಪ ಸರಿ ಮಾಡಿ ಪಾಯಿಂಟಿಗೆ ಕರೆಕ್ಟಾಗಿ ಬರೋ ಥರ ನೆರಿಗೆಗಳನ್ನ ಮಾಡಿ ಅದನ್ನು ಅರ್ಧ ಬೆಲ್ಟ್ನ ಕಂಪ್ಲೀಟ್ ಮಾಡಿ. ನನಗೆ ಅರ್ಧ ಬೆಲ್ಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾವು ಮುಂದೆ ಉಳಿದಿರೋ ಬೆಲ್ಟಿಗೆ ಹೋಗ್ತಾಯಿದ್ದೀನಿ. ನೋಡ್ಬೋದು ನೀವು ಇಲ್ಲೂ ಕೂಡ ಸೇಮ್ ಅದೇ ಥರ. ಅಲ್ಲೊಂಚೂರು ಸೈಡಲ್ಲಿ ಪಾಕೆಟ್ ಬಂತು, ಹಾಗಾಗಿ ಸ್ವಲ್ಪ ಅಲ್ಲಿ ವಿಡಿಯೋ ಇದಾಯಿತು. ಅದೇ ಥರ ಫುಲ್ ಕಂಟಿನ್ಯೂ ಮಾಡಿ ಆದಮೇಲೆ ಲಾಸ್ಟಿಗೆ ನೋಡ್ಬೋದು ಇಲ್ಲಿ ಬೆಲ್ಟ್ ಇರುತ್ತಲ್ವ, ಬೆಲ್ಟನ್ನು ಈ ಥರ ನಾವು ಫೋಲ್ಡ್ ಮಾಡಿಬಿಟ್ಟು ಅದ್ರ ಮೇಲೆ ಇಟ್ಬಿಟ್ಟು ಹೊಲಿತಾ ಹೋಗಬೇಕು. ಈಗ 1.5 ಇಂಚ್ ನಾವು ಆಲ್ರೆಡಿ ಫೋಲ್ಡ್ ಮಾಡಿ ಹೊಲಿದಿರೋದ್ರಿಂದ ನಮಗೆ ತುಂಬ ಈಸಿ ಆಯಿತು ಫ್ರೆಂಡ್ಸ್. ಅದು ಕಂಪ್ಲೀಟಾಗಿ ಬೆಲ್ಟೆಲ್ಲ ಅಟ್ಯಾಚ್ ಮಾಡಿ ಆದಮೇಲೆ ನೋಡ್ಬೋದು ನಮ್ಮದು ಫ್ರಾಕ್ ಈ ರೀತಿ ಕಾಣ್ತಾ ಉಂಟು. ನೋಡಿ, ನಮಗೆ ಫ್ರಿಲ್ ಸ್ವಲ್ಪ ಕಮ್ಮಿ ಬಂದಿದೆ. ಆಲ್ರೆಡಿ ನಾನು ನಿಮಗೆ ಹೇಳಿದಲ್ಲ, ಅದೇ ಥರ ನೆರಿಗೆ ಕಮ್ಮಿ ಆಗಿದೆ. ನೋಡ್ಬೋದು ನೀವು ಇಲ್ಲಿ. ಇದಾದಮೇಲೆ ಇವಾಗ ಒಂದು ಮಧ್ಯದಲ್ಲಿ ನಾವು ಮಾರ್ಕನ್ನು ಮಾಡಬೇಕು. ಬಟ್ಟೆಯ ಮಧ್ಯಕ್ಕೆ ಮಾರ್ಕನ್ನು ಮಾಡಬೇಕು. ಮತ್ತು ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡಿಟ್ಟಿದ್ದಲ್ವ, ಅದರಲ್ಲಿ ಕೂಡ ಆ ಬಟ್ಟೆಗಳ ಮಧ್ಯಕ್ಕೆ ನಾವು ಮಾರ್ಕನ್ನು ಮಾಡಬೇಕು. ನೋಡ್ಬೋದು ಇಲ್ಲಿ ವಿಡಿಯೋ ಸ್ವಲ್ಪ ತುಂಬ ಬ್ರೈಟ್ನೆಸ್ ಆಗಿ ಒಂಥರ ಕಾಣ್ತಾ ಇದೆ, ವಿಂಡೋ ಸೈಡ್ ಇದು ಬೆಳಕು. ನೋಡಿ, ಈ ಥರ ಪಾಯಿಂಟನ್ನು ಮಾಡಿಬಿಟ್ಟು ಸ್ಟ್ರೈಟಾಗಿ ಮಧ್ಯಕ್ಕೆ ಬರೋ ಥರ ಇಟ್ಬಿಟ್ಟು ಫ್ರಂಟ್ ಮತ್ತು ಬ್ಯಾಕ್ ಎರಡನ್ನೂ ಕೂಡ ನಾವು ಸ್ಟಿಚ್ ಮಾಡಬೇಕು. ನೋಡಿ, ಫ್ರಂಟ್ ಆಯಿತು. ಇವಾಗ ನಾನು ಬ್ಯಾಕ್ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಇದೇ ಥರ ಬ್ಯಾಕನ್ನು ಕೂಡ ಅದೇ ಥರ ಕರೆಕ್ಟಾಗಿ ಮಾರ್ಕ್ ಮಾಡಿ ಮಧ್ಯಕ್ಕೆ ಇಟ್ಬಿಟ್ಟು ನೀಟಾಗಿ ಸ್ಟಿಚ್ಚನ್ನು ಹಾಕಿ. ಒಂದೇ ಸ್ಟಿಚ್ ಹಾಕೋಕ್ಕೆ ಹೋಗಬೇಡಿ, 1-2 ಸ್ಟಿಚ್ ಆದರೂ ಹಾಕಿ ಫ್ರಂಟ್ ಮತ್ತು ಬ್ಯಾಕ್ ಕೂಡ. ಯಾಕಂದರೆ ಅದೇನು ದಾರ ಕಾಣಲ್ಲ ನಮಗೆ, ಒಂದೇ ಕಲರ್ ಇದು ದಾರ ಆಗಿರೋದ್ರಿಂದ ಅದೇ ನಮ್ಗೆ ಕಾಣಲ್ಲ. 2 ಸ್ಟಿಚ್ಚನ್ನು ಹಾಕಲೇಬೇಕು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಉಳಿದಿರೋ ಬೆಲ್ಟ್ ಪಟ್ಟಿನ ನಾನು ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ನಮಗೆ ಹುಕ್ಸನ್ನು ಅಟ್ಯಾಚ್ ಮಾಡಲಿಕ್ಕೆ ಬೇಕಲ್ವ, ಸೊಂಟದ ಹತ್ರ ಬರೋ ಹುಕ್ಸನ್ನು ಅಟ್ಯಾಚ್ ಮಾಡಲಿಕ್ಕೆ. ಅದಕ್ಕೋಸ್ಕರ ಇದನ್ನು ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಸ್ಟಿಚ್ಚನ್ನು ಮಾಡಬೇಕು. ಎರಡು ಸೈಡ್ ಕೂಡ ಸ್ವಲ್ಪ ಉಳಿದಿರುತ್ತೆ ನೋಡಿ, ಅದೆರಡನ್ನೂ ಕೂಡ ನೀಟಾಗಿ ಈ ಥರ ಸ್ಟಿಚ್ಚನ್ನು ಮಾಡಿ. ಈ ಥರ ನೀಟಾಗಿ ನಾನು 1 by 1 ಬಟ್ಟೆ ಕೊಡ್ತೀನಲ್ವ, ಆ ಥರ ನಿಮಗೆ ಸರಿ ಕಾಣಲಿಲ್ಲ ಏನೋ, ನೀವು ಈ ಥರ ಮಾಡಬೇಡಿ, ಕಟ್ ಮಾಡಿ. ಮತ್ತು ಇವಾಗ ನೋಡ್ಬೋದು ನಮ್ಮದು ಕೆಳಗಿದು ಫೋಲ್ಡ್ ಮಾಡಲಿಕ್ಕೆ 3 ಇಂಚಸ್ ಬಟ್ಟೆನ ನಾವು ಸ್ಟಾರ್ಟಿಂಗ್ ಬಿಟ್ಕೊಂಡಿದ್ವಿ ಅಲ್ಲ, ಆ 3 ಇಂಚಸನ್ನು ಈಗ ಪುನಃ ಬಟ್ಟೆ ಮೇಲೆ ಮಾರ್ಕ್ ಮಾಡ್ಕೊಂಬಿಟ್ಟು ಆಮೇಲೆ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಯಿತಾ. ಮಾರ್ಕ್ ಮಾಡಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಬಟ್ಟೆ ಓರೆ ಆಗಿ ಬರುತ್ತೆ, ನೀಟಾಗಿ ಬರಲ್ಲ. ಒಮ್ಮೊಮ್ಮೆ ಆಚೆ ಈಚೆ ಆದರೆ ಮುದ್ದೆ ಆಗಿಬಿಡುತ್ತೆ. ನೋಡ್ಕೊಂಡ್ಬಿಟ್ಟು ಈ ಥರ ನೀಟಾಗಿ ಹಾಕ್ಕೊಂಡು ಸ್ಟಿಚಸ್ನ ಹಾಕಿ ಕಂಪ್ಲೀಟ್ ಮಾಡಿಬಿಡಿ. ಇದು ಫುಲ್ ಸರ್ಕಲ್ ಕಂಪ್ಲೀಟ್ ಮಾಡಿ. ಜಾಗ್ರತೆ ಮಾಡಿ, ನಿಧಾನ ಆದರೂ ಪರವಾಗಿಲ್ಲ. ಈ ಥರ ನಾನಂದರೆ ವಿಡಿಯೋಗೋಸ್ಕರ ಸ್ವಲ್ಪ ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ. ನಿಧಾನಾಗಿ ನೋಡಿಬಿಟ್ಟು ಮಾಡಿ ಆಯಿತಾ, ಗಡಿಬಿಡಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ.
ನೋಡ್ಬೋದು ಈ ಥರ 3 ಇಂಚಲ್ಲಿ ಫೋಲ್ಡ್ ಮಾಡಿ ಎಂಡ್ವರೆಗೂ ಸ್ಟಿಚ್ ಮಾಡಬೇಕು. ನೋಡಿ ಈ ಥರ ನೀಟಾಗಿ ಬರುತ್ತೆ. ನಾವು ಮಾರ್ಕನ್ನು ಹಾಕಿ ಸ್ಟಿಚ್ ಮಾಡೋದು. ಅದಾದಮೇಲೆ ಇನ್ನೊಂದು ಪಾಯಿಂಟು, ಬೆಲ್ಟ್ ಪಟ್ಟಿ ಅಥವಾ ನಮಗೆ ಸೊಂಟದ ಪಟ್ಟಿ ಹಾಕೋಕ್ಕೆ ಇದು ಮಾಡ್ತಾರಲ್ಲ, ಏನು ಹೇಳೋದು ಅದಕ್ಕೆ, ಬೆಲ್ಟ್ ಕೊಡ್ತಾರೆ ಸ್ಕೂಲಲ್ಲಿ, ಟೈ ಮತ್ತು ಬೆಲ್ಟ್ ಹಾಕಲಿಕ್ಕೆ ಇದು ಬೇಕಲ್ವಾ, ಸೈಡಲ್ಲಿ ಹಾಕಿರ್ತಾರೆ ಸಪುರವಾಗಿ. ಆ ಥರ ಇದನ್ನು ಮಾಡಲಿಕ್ಕೆ 1 ಇಂಚ್ ಬಟ್ಟೆನ ತೆಗೊಂಡು ಈ ಥರ ಸ್ಟಿಚಸ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ಥರ ಸ್ಟಿಚಸ್ನ ಮಾಡಿಕೊಂಡು ಇದನ್ನು 5 ಪೀಸ್ ಕಟ್ ಮಾಡ್ಕೊಂಡ್ಬಿಟ್ಟು ನಾನು ನಮ್ಮದು ಸೊಂಟ ಪಟ್ಟಿ ಉಂಟಲ್ವ ಅಲ್ಲಿಗೆ ಇದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಮಾಡಿ. ಒಂದೊಂದು ಸ್ಕೂಲಲ್ಲಿ ಬೆಲ್ಟ್ ಕೊಡಲ್ಲ, ಒಂದೊಂದು ಸ್ಕೂಲಲ್ಲಿ ಕೊಡ್ತಾರಂತೆ, ಆ ಟೈಪು. ನನಗೆ ಈ ಮಗು ಹೇಳಿದ್ದು ನನಗೆ ಬೇಕು ಅಕ್ಕ, ನಮ್ಮ ಸ್ಕೂಲಲ್ಲಿ ಬೆಲ್ಟ್ ಉಂಟು ಅಂತ. ಸೊ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರು ಬಿಡ್ತಾರೆ ಕೂಡ, ಅದರಲ್ಲೇನು ತೊಂದರೆ ಇಲ್ಲ ಆಯಿತಾ, ಬಿಡ್ಬೋದು ಅದನ್ನು. ಬೆಲ್ಟ್ ಹಾಕದೆ ಹೋದರೆ ಹಾಕಿ ವೇಸ್ಟ್ ಅಲ್ವಾ. ಹಾಗಾಗಿ ನಾನು ಹಾಕಿದೆ ಈ ಬಟ್ಟೆಗೆ, ಬಟ್ ಅದು ವೀಡಿಯೋದಲ್ಲಿ ಇಲ್ಲ, ನೀವು ಅದನ್ನು ಆ್ಯಡ್ ಮಾಡಿ ಆಯಿತಾ. ಮತ್ತು ಲಾಸ್ಟಿಗೆ ನೋಡ್ಬೋದು, ಇಲ್ಲಿ ಫೈನಲಿ ಲಾಸ್ಟಿದೊಂದು ಸ್ಟಿಚ್ ಬಾಕಿ ಇತ್ತು ಫಿಟ್ಟಿಂಗ್ ಮಾಡಲಿಕ್ಕೆ. ಸೊ ಹಾಗೆ ಇನ್ನೊಂದು ಸೈಡ್ ಫಿಟ್ಟಿಂಗನ್ನು ಮಾಡಿದೆ. ಫಿಟ್ಟಿಂಗ್ ಮಾಡಿದ್ಮೇಲೆ ಈ ಥರ ಇತ್ತು. ಸೊ ಹೇಗೆ ಅನ್ನಿಸ್ತು ಹೇಳಿ.